ಇನ್ನು ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ನ ಬಿಂದಾಸ್ ಲೈಫ್. ಈ ಬಿಂದಾಸ್ ಲೈಫ್ಗೆ ಸಾಕ್ಷಿ ಎಂಬಂತೆ ಒಂದು ಫೋಟೋ ನಾವು ಬ್ರೇಕ್ ಮಾಡಿದ್ವಿ. ಈಗ ದರ್ಶನ ಜೈಲಿನಲ್ಲಿ ಬಿಂದಾಸ್ ಆಗಿರುವಂತಹ ಫೋಟೋ ನೋಡಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೃತ ರೇಣುಕಾಸ್ವಾಮಿ ಕುಟುಂಬಸ್ಥರಿಂದ ಆಕ್ರೋಶ ವ್ಯಕ್ತವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮೃತ ರೇಣುಕಾಸ್ವಾಮಿ ಕುಟುಂಬಸ್ಥರ ಸುದ್ದಿಗೋಷ್ಠಿ ನಡೀತಾ ಇದೆ. ಆಕ್ರೋಶ ಮುಗಿಲೆದಿದೆ ಮೃತ ರೇಣುಕಾಸ್ವಾಮಿಯವರ ಕುಟುಂಬಸ್ಥರಿಂದ. ಸಹಜವಾಗಿ ಆಗುತ್ತೆ, ನಮ್ಮ ಮಗನನ್ನ ಕೊಲೆ ಮಾಡಿದಂಥವರಿಗೆ ಜೈಲಲ್ಲಿ ಇಂತಹ ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ ಅನ್ನೋ ನೋವು, ಆಕ್ರೋಶ ಮೃತಪಟ್ಟಿರುವಂತಹ ರೇಣುಕಾಸ್ವಾಮಿಯ ಮನೆಯವರಿಂದ ವ್ಯಕ್ತವಾಗ್ತಾ ಇದೆ. ಸುದ್ದಿಗೋಷ್ಠಿಯನ್ನು ಮಾಡೋದಕ್ಕೆ ಎಲ್ಲ ತಯಾರಿಗಳಾಗ್ತಾ ಇದೆ. ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿತ್ರದುರ್ಗದ ರಿಪೋರ್ಟರ್ ಕಿರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಬರ್ತಾ ಇರೋ ಮಾಹಿತಿ ನೋಡ್ತಾ ಇದ್ದೀವಿ. ಸಹಜವಾಗಿ ಕುಟುಂಬಸ್ಥರಲ್ಲಿ ಆಕ್ರೋಶ ಮೂಡುತ್ತೆ. ಸುದ್ದಿಗೋಷ್ಠಿ ಯಾವಾಗಂತೆ, ಏನ್ ಹೇಳೋಕ್ ಹೊರಟಿದ್ದಾರೆ ಅವರ ಕುಟುಂಬಸ್ಥರು? ಅರುಣ್, ಖಂಡಿತವಾಗ್ಲು ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಇಡೀ ಕುಟುಂಬ ನಮಗೆ ನ್ಯಾಯ ಸಿಗುತ್ತೆ ಅನ್ನಕ್ಕಂತ ಒಂದು ನಂಬಿಕೆಯನ್ನು ಇಟ್ಕೊಂಡಿದೆ. ಸರ್ಕಾರದ ವಿಚಾರವಾಗಿ ನ್ಯಾಯಾಲಯದ ವಿಚಾರವಾಗಿ ಆಗಿರ್ಬೋದು. ಮತ್ತೆ ಈಗೇನು ಏಷ್ಯಾನೆಟ್ ನ್ಯೂಸ್ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತು. ಆ ಸುದ್ದಿಯನ್ನು ನೋಡಿದಂತ ಕ್ಷಣದಿಂದನೂ ಕೂಡ ಅವರು ಒಂದ್ ರೀತಿ ಶಾಕ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಯಾಕಂತಂದ್ರೆ ಆರೋಪಿ ದರ್ಶನ್ ಅವ್ರಿಗೆ ಈ ರೀತಿ ರಾಜಾತಿಥ್ಯ ಸಿಗ್ತಕ್ಕಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಅವ್ರ ಪ್ರಶ್ನೆ ಆಗಿದೆ. ಯಾಕಂತಂದ್ರೆ ಇಂಥ ಸಂದರ್ಭದಲ್ಲಿ ನನ್ನ ಮಗನಿಗೆ ಈ ರೀತಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರ್ತಕ್ಕಂಥ ಆರೋಪಿಗೆ ಹಿಂಗ್ ಒಳಗಡೆ ಈ ರೀತಿ ವ್ಯವಸ್ಥೆ ಇರೋದ್ರಿಂದ ಕೇಸ್ ಯಾವ ದಿಕ್ಕಿಗೆ ಹೋಗಬಹುದು, ಯಾವ ರೀತಿ ನಮಗೆ ನ್ಯಾಯ ಸಿಗಬಹುದು ಅಂತಕ್ಕಂಥ ಅನುಮಾನ ಕೂಡ ರೇಣುಕಾಸ್ವಾಮಿ ಫ್ಯಾಮಿಲಿಯಲ್ಲಿ ಮೂಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಅವರು ಕೂಡ ಅವರು ಸಂಪರ್ಕ ಮಾಡ್ತಿದ್ದಾರೆ. 5 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಸುದ್ದಿಗೋಷ್ಠಿ ಮೂಲಕ ಅವರು ಒಂದೇ ಆಗ್ರಹ ಮಾಡೋದು, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಮಗೆ. ಈ ಹಿಂದನೂ ಕೂಡ ಕಮಿಷನರ್ ಅವ್ರಿಗೆ ನಾವು ಭೇಟಿಯಾದ ಸಂದರ್ಭದಲ್ಲಿ ಕೂಡ ಒಂದೇ ಮಾತು ಹೇಳಿದ್ವಿ, ಆರೋಪಿಗೆ ಯಾವುದೇ ರೀತಿಯ ಒಂದ್ ರೀತಿ ಏನೋ ಐಷಾರಾಮಿ ಒಂದು ವ್ಯವಸ್ಥೆ ಮಾಡಬಾರ್ದು. ಯಾಕಂತಂದ್ರೆ ಎಲ್ಲಿ ಯಾವಾಗ ಬೇಕಾದ್ರೂ ಸಾಕ್ಷಿ ನಾಶಕ್ಕೆ ಅವ್ರು ಮುಂದಾಗಬಹುದು. ಆ ರೀತಿ ಆಗ್ಬಾರ್ದು, ನಮ್ಮ ಮಗನ ಸಾವಿಗೆ ನ್ಯಾಯ ಕೊಡಿಸಿ ಅಂತಕ್ಕಂಥ ಮಾತನ್ನು ಕೂಡ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಹಾಗಾಗಿ ಇದೆಲ್ಲ ನೋಡಿದಾಗ ಅವ್ರೆಲ್ಲ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ ಬಂದ್ರು, ಸಿಎಂಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ ಬಂದ್ರು ಕೂಡ ಈ ರೀತಿ ದರ್ಶನ್ ಅವ್ರಿಗೆ ರಾಜಾತಿಥ್ಯ ಆಗ್ತಿರೋದನ್ನು ನೋಡಿದಾಗ ನಿಜಕ್ಕೂ ಕೂಡ ಇಡೀ ಫ್ಯಾಮಿಲಿ ಶಾಕ್ ನಲ್ಲಿದೆ. ಎತ್ತ ಸಾಕ್ತಾ ಇದೆ ಈ ಒಂದು ಕೇಸ್, ಫೈನಲಿ ಏನಾಗಬಹುದು, ನನ್ನ ಮಗನಿಗೆ ಸಾವಿಗೆ ನ್ಯಾಯ ಸಿಗುತ್ತೋ ಇಲ್ವೋ ಅಂತಕ್ಕಂಥ ಸಾಕಷ್ಟು ಡೌಟ್ ಕೂಡ ಈಗ ಫ್ಯಾಮಿಲಿಯ ಮುಂದೆ ಇರ್ತಕ್ಕಂಥದ್ದು. 5 ಗಂಟೆ ಪ್ರೆಸ್ ಮೀಟ್ ಕರೆದಿದ್ದಾರೆ. 5 ಗಂಟೆ ಪ್ರೆಸ್ ಮೀಟ್ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಜೊತೆಗೆ ನ್ಯಾಯಾಲಯದ ಮೇಲೆ ಒಂದ್ ರೀತಿ ಮನವಿಯನ್ನು ಮಾಡತಕ್ಕಂಥ ಸಾಧ್ಯತೆ ಕೂಡ ಹೆಚ್ಚಿರ್ತಕ್ಕಂಥದ್ದು. ಇನ್ಮೇಲಾದ್ರೂ ಈ ರೀತಿಯ ರಾಜಾತಿಥ್ಯ ಕೊಡಬಾರ್ದು, ಆರೋಪಿಗೆ ತಕ್ಕ ಒಂದು ಶಿಕ್ಷೆ ಆಗ್ಬೇಕಂತ ಆಗ್ರಹವನ್ನು ಮಾಡತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಕಿರಣ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.